ಮಂತ್ರಿಯಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೊಡ್ಲೇಬೇಕು ಕೊಡ್ಲೇಬೇಕು. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು. ತಮಗೆಲ್ಲ ಗೊತ್ತಿದ್ದ ವಿಚಾರ, ದೇಶದಲ್ಲಿ ಸುಮಾರು ಜನ ಸತ್ತು ನೂರೆಲ್ಲ ಬಾದ್ರು. ಜಮಖಂಡಿಯಾಗ ನಾವು ಒಂದು 20 ಮಂದಿ ಅಟ್ಟ ಕೂಡಿ. ಜಮಖಂಡಿಯಾಗ ವಿಜ್ಞಾನ ಕಾಲೇಜುಗಳು ಕಡಿಮೆ ಅಂದ್ರೆ 10 ಪ್ರತಿ ವರ್ಷ ಇಲ್ಲ ಅಂದ್ರೆ ಒಂದು 30,000 ಹುಡುಗರು ಜಮಖಂಡಿಯಿಂದ ನೀಟ್ ಪರೀಕ್ಷೆ ಕೊಡ್ತಾರೆ. ಆದ್ರೆ ನೀಟ್ ಪರೀಕ್ಷೆಗೆ ನಾವೆಲ್ಲ ವಿರೋಧ ಮಾಡೋಕೆ ಇಷ್ಟ ಜನ ಬಂದೀವಿ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಮಕ್ಕಳು ಎಲ್ಲ ಸೈನ್ಸ್ ಮಾಡಿತ್ತು. CET ಅಂತ ನಮ್ಮ ಕರ್ನಾಟಕದಾಗ ಎಷ್ಟು ಸರಳ ಇತ್ತು, ಒಂದು ಸಲ ಸ್ಕ್ಯಾಮ್ ಆಗಿಲ್ಲ. ಈಗ 8 ವರ್ಷದಿಂದ ಏನು ನೀಟ್ ಬಂದತಿ, ಪ್ರತಿ ವರ್ಷ ಸ್ಕ್ಯಾಮ್ ಮಾಡತ್ತೆ. ಪ್ರತಿ ವರ್ಷ ಇದು ಮೋದಿ ನಾವು ಸೈನಿಕನ ಹೇಳ್ತೀನಿ. ನಾ ಲದ್ದಾಖದಾಗ 1 ವರ್ಷ ಇದ್ದಾವ. ಈ ಸೋನಮ್ ವಾಂಗ್ಚುಕ್ ಅವ್ರ ಜೊತೆ ನಾ ಇದ್ದಾವ. ಸೋನಮ್ ವಾಂಗ್ಚುಕ್ ಅಂತ ಮನುಷ್ಯ ಈ ಮಕ್ಕಳಿಗೆ ಏನು ಗೊತ್ತಾಗ್ತದೆ. ದೇಶಕ್ಕಾಗಿ ತನ್ನ ಇವ್ರ ಅಪ್ಪ ಇದ್ರು, ಇವ್ರ ತಂದೆಯವ್ರ ಜೊತೆ ನಾವೆಲ್ಲ ನೋಡಿವಿ ಲದ್ದಾಖದಲ್ಲಿ. ಅವ್ರ ಸಹಿತ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವ್ರ ತಂದೆಯವರು ಅಲ್ಲಿ ಲೋಕಲ್ದಲ್ಲಿ ಒಂದು ST ಬಗ್ಗೆ ಸ್ಟ್ರೈಕ್ ಮಾಡಿದಾಗ ಇಂದಿರಾ ಗಾಂಧಿ ಅವರು ಡೆಲ್ಲಿಯಿಂದ ಹೋಗಿ ಅವ್ರ ತಂದೆಯವರು ಭೇಟಿಯಾಗಿದ್ರು. ಹೋಗಿಲ್ಲ, ನೀವು ಬಿಡ್ರಿ, ಕೈ ಬಿಡ್ರಿಂದ, ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಸಮಸ್ಯೆಗಳನ್ನು ಕೇಳ್ತೀವಿ ಅಂತ ಹೇಳಿ ಸಮಸ್ಯೆ ಮುಗಿದಾಗ. ಯಾಕಂದ್ರೆ ನಾವು ಲದ್ದಾಖದಾಗ 1 ವರ್ಷ ನೌಕರಿ ಮಾಡಿದ ನಿಮಿಷ ನಾವು ಸೈನಿಕ. ಈ ನಾಲಾಯಕರು ಏನು ಮಾಡಾಕ್ತಾರೆ, ಎಲ್ಲ ಮಕ್ಕಳನ್ನ ಹಾಳು ಮಾಡಿದ್ರು. ಬರೀ ಹಣ ಮಾಡೋದಕ್ಕೆ ಉದ್ದೇಶಕ್ಕಾಗಿ ಇದೇನು ನೀಟ್ ಪರೀಕ್ಷೆಗಳನ್ನು ತಂದರು. ನಮ್ಮ ಕರ್ನಾಟಕದಾಗ CET ಅಂತ ನಮ್ಮ ಜಮಖಂಡಿನ ಸುಮಾರು 200 ಹುಡುಗರು MBBS ಪಾಸ್ ಆಗ್ತಿತ್ತು. ಇವತ್ತು 50 ಹುಡುಗರು ಪಾಸ್ ಆಗೋದು. ಎಲ್ಲ ಟೋಟಲ್ ಆ ಕಡೆ ಮಂದಿ ತಂದು ಎಲ್ಲ ಈ ಕಡೆ ಹೋಗಿದ್ಬಿಟ್ರು. ಅದಕ್ಕೆ ಇವ್ರು ಏನು ಮಾಡತ್ತಾರೆ, ಈ ಸರ್ಕಾರ ಇರೋದ್ರಿಂದ ಪ್ರತಿಯೊಂದರ ಘೋಟಾಲ ನೋಡಾಯ್ತು. ನಾವು ಎಲ್ಲ ದಿಲ್ಲಿ ಪಾರ್ಲಿಮೆಂಟ್ದಾಗ ಮುಟ್ಟಿ ಮಾಡಿನ. ಆದರೆ ಈಗ ಸದ್ಯ ಇದ್ದ ಸರ್ಕಾರ ಅಂತ ನಾಲಾಯಕರು ಯಾರ್ಯಾರು ಇಲ್ಲ, ಪ್ರತಿಯೊಂದರ ಘೋಟಾಲ. ಅಲ್ಲಿ ರಾಮ ಮಂದಿರ ಅಂತ ಹೇಳು, ಅಲ್ಲೇ 1600 CCTV ಇದಾವೆ. ದಿನ ಕೋಟಿ ಗಟ್ಟಲೆ ರೊಕ್ಕ ತೆಗೆದುಬಿಟ್ರು. ಪ್ರತಿಯೊಬ್ಬರು ಹಳ್ಳಿಗೆ ಒಬ್ಬರು ರೈತರ, ಪ್ರತಿಯೊಬ್ಬರು ಒಬ್ಬ ಕೂಲಿಕಾರ 100-110 ರೂಪಾಯಿ ಹೊಳಿ ಮಾಡಿ 5,000 ಕೋಟಿ ರೂಪಾಯಿ ಸುಮಾರು ತನ ಮಾಡೋದು. ಎಲ್ಲ ತುಳು ಮಾಡೋ ಅವನ ಹೆಸರು ಎಷ್ಟು. ಈಗ ಅಲ್ಲಿ ಒಬ್ಬ ರಾಮ ಮಂದಿರದಾಗ ನಾನು 4 ವರ್ಷ ರಾಮ ಮಂದಿರ ಅಯೋಧ್ಯೆದಾಗ ಮುಟ್ಟಿ ಮಾಡಿದ ಮನುಷ್ಯ ಅದನ್ನು. ಆದ್ರೆ ಅಲ್ಲಿ ಪರಿಸ್ಥಿತಿ ಈಗ ನೋಡ್ರೆ ಇಷ್ಟೆಲ್ಲ ವ್ಯವಸ್ಥೆ ಆದರೂ ತುಳಿದ್ರು ಒಬ್ಬರು ತಯಾರು ಮಾಡಿಬಿಡೋದು. ತೆಳಗಿನವರು 4 ಮಂದಿನ ಕರ್ಕೊಂಡೋಗಿ ಚೆಕ್ ಮಾಡ್ಕೊಂಡು ಗೋಲ್ಡಿಜರ್ ಹಾಕ್ತಿರಲ್ಲಿ. ಎಷ್ಟು ಅಯೋಧ್ಯೆ ಸಣ್ಣ ಹಳ್ಳಿ ಅಲ್ಲ. ಅಯೋಧ್ಯೆ ಸಣ್ಣ ಹಳ್ಳಿ ಒಳಗೆ ರೋಡ್ ಮೇಲೆ ಇದ್ದಂಥ ಬಡವ್ರ ಮನೆಗಳಲ್ಲಿ ಕೆಡವಿ ಗೋಲ್ಡಿಜರ್ ಕೆಡವಿಬಿಟ್ರೆ ಅವ್ರು ಇವತ್ತಿಗೆ ಅದಾವೆ. ಅವ್ರಿಗೆ ಏನೋ ವ್ಯವಸ್ಥೆ ಮಾಡಿ ಕೊಡಲಿಲ್ಲ. ಇವರು ಕಟ್ಕೊಂಡ್ರು, ಮಂದಿ ರೊಕ್ಕ ವಾಳಿ ಮಾಡಿ ಸದ್ಯ ಎಲ್ಲ ಸ್ಕ್ಯಾಮ್ ಮಾಡ್ಕೊಂಡು ಯಾವುದೇ ಲೈನ್ದಾಗ ಹೋದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ. ರೊಕ್ಕ ಹೋಗಿ $1 ಇವತ್ತು 108ಕ್ಕೆ ಬಂದ ಪೌಂಡ್ 130 ಆಗೈತಿ. ನಮ್ಮದು ಏನೂ ವ್ಯವಸ್ಥೆ ಜಗತ್ತಾಗ ಎಲ್ಲಕ್ಕಿಂತ ಸುಮಾರು ಯಾರಂದ್ರೆ ನಮ್ಮ ಇಂಡಿಯಾದವು. ನಾನು ಎಲ್ಲದು ಮಾಡೀನಿ, ಇದನ್ನು ಮಾಡಿ ಅಂತ ಹೇಳ್ಬೋದು ತಿರುಗಾಡ್ತಾರೆ. ಭಾಳ ದುಃಖ ಆಕೈತಿ. ನಾವು ಯಾಕಂದ್ರೆ ದೇಶದ ಎಲ್ಲ ಕಡೆ ನಾವು ಸೈನಿಕರಾಗಿ ಎಲ್ಲ ಕಡೆ ಡ್ಯೂಟಿ ಮಾಡಿದೆವು. ಇವನಂತ ನಾಲಾಯಕ ಪ್ರಧಾನಮಂತ್ರಿನ ದೇಶದಾಗ ಯಾರೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಒಡಿಶಾದ ಹೊರತಿಗೂ ನಾವು ಇದ್ದಾವು. ಇವರೆಲ್ಲ ಕಳ್ಳರನ್ನು ತಂದು ಎಲ್ಲರೂ ಇಲ್ಲಿ ಯಾರು ಕಳ್ಳದಾಗ ತೊಗೊಂಡು ಹೋಗೋದು, ಅವ್ರು ತಮ್ಮ ಪಾಠ ಸೇರಿಸೋದು, ತಯಾರು ಮಾಡೋದು. ಈ ರೀತಿ ದೇಶದಾಗ ಭಾಳ ಹೊಲಸು ವ್ಯವಸ್ಥೆ ನಡೆದೈತಿ. ಇದೇ ರೀತಿ ನಡೆದ್ರೆ ಮುಂದಿನ ಕೆಲವೊಂದು ದಿವಸ ನಂತರ ಬಡವರು ಯಾರು ಶಕ್ತಿವಂತರದಾರ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಈ ಸೋನಮ್ ವಾಂಗ್ಚುಕ್ ಅವ್ರು ಸಾಯಬೇಕು ಅನ್ನೋ ಉದ್ದೇಶ ಅವ್ರದ್ದು. ಆದರೆ ಅವ್ರ ಜೊತೆ ನಾವೆಲ್ಲ ಇರೋಣ. ದೇಶಕ್ಕಾಗಿ ಹೋರಾಡುವಂಥ ಒಬ್ಬ ಸೋನಮ್ ವಾಂಗ್ಚುಕ್ ಭಾಳ ದೊಡ್ಡ ಮನುಷ್ಯ ಅದ. ನಾವು ಈ ನಾಲ್ಕಿಗೆ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಅವ್ರ ಜೊತೆ ಇರೋಣ. ಈ ನೀಟ್ ಪರೀಕ್ಷೆದಾಗ ಅನ್ಯಾಯ ಆದಂಥ ಮಕ್ಕಳಿಗೆ ಮುಂದೆ ಆಗಬಾರ್ದು. ಪ್ರತಿ ವರ್ಷ ಸ್ಕ್ಯಾಮ್ ಮಾಡ್ತಾರೆ. ನೀಟ್ ಮುಂದೆ ಆಗಬಾರ್ದು. ಅದಕ್ಕೆ ನಮ್ಮ ಕರ್ನಾಟಕ, ನನ್ನ ವಿಚಾರ ಪ್ರಕಾರ ನೀಟ್ ನಮ್ಮ ಕರ್ನಾಟಕ ಅವಶ್ಯಕತೆಯೇ ಇಲ್ಲ. ನಮ್ಮದೇ CET ಇರಲಿ, ನಮ್ಮಲ್ಲಿ ಒಂದೂ ಸ್ಕ್ಯಾಮ್ ಆಗಿಲ್ಲ. ಅದಕ್ಕೆ ಇವ್ರಿಗೆ ಕೇಂದ್ರ ಸರ್ಕಾರ ನಮಗೆ ನೀಟ್ ಪರೀಕ್ಷೆನೇ ಬೇಡ, CET ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಬುದ್ಧ ಬಸವ ಅಂಬೇಡ್ಕರ್ ಮೊದಲಿಗೆ ಇವತ್ತಿನ ಈ ಒಂದು ದಿನದ ಉಪವಾಸ ಸತ್ಯಾಗ್ರಹಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯರೇ ನೋಡಾಕತ್ತೀವಿ. ಏನಾಗತ್ತೈತಪ್ಪ ಅಂದ್ರೆ, ವಿದ್ಯಾವಂತರು ತಿಳುವಳಿಕಿರೋರು ಬರೀ ನೋಡಿ ಕುಂದ್ರದಾಗೈತಿ. ಕುಂದ್ರೆ ಏನಾಗತ್ತೈತಿ, ಈ ಕಿಡಿಗೇಡಿಗಳ ಹಂಗತ್ತಂದ್ರೆ ಮುಂದುವರ್ಸಾಕೈತಿ. ಇವತ್ತು ಬಹಳ ಖುಷಿ ಆಯ್ತು. ದಲಿತ ಸಂಘಟನೆ ಇವತ್ತು ಈ ಹೋರಾಟ ಮಾಡಕತ್ತಲ್ಲ, ನಾನು ಎಲ್ಲೇ ಹೊರಟಿದ್ದೆ, ಇದನ್ನ ನೋಡಿ ನನಗೆ ಅನಿಸ್ತು ಏನೋ ನೋಡೋದಪ್ಪ ಇರ್ಬೇಕು ಈ ಜಾಗದಾಗ. ಯಾಕೆ ಹಿಂಗೆ ಆಗದಪ್ಪ ಅಂದ್ರೆ, ತಿಳುವಳಿಕೆ ಇರೋರು ಮುಂದೆ ಬರಬೇಕಾಗೈತಿ. ಎಲ್ಲೇ ಇರಲಿ ಒಳ್ಳೆ ಹೋರಾಟ
ಆ ಹೋರಾಟ ಪ್ರತಿಯೊಬ್ಬರು ಬೆಂಬಲ ಕೊಡಬೇಕು. ಯಾವುದೇ ಸಂಘಟನೆ ಇರಬಹುದು. ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಪರಶುರಾಮ್ ಕಾಂಬ್ಳೆ ಅವರು ಒಳ್ಳೆ ಹೋರಾಟವನ್ನು ಹಾಕ್ಯಾರ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಏನಪ್ಪ ಈಗ ಎಲ್ಲರೂ ಆಲ್ಮೋಸ್ಟ್ ಆಲ್ ಮಾತಾಡಿದ್ರು, ನಮ್ಮ ವಕೀಲರು ಮಾತಾಡಿದರು, ಸಂದೀಪ್ ಅವರು ಮಾತಾಡಿದರು, ನಮ್ಮ ಮಿಲಿಟ್ರಿ ಹ್ಯಾಂಡ್ ಮಾತಾಡಿದರು. ಭಾಳ ಖುಷಿ ಆಯಿತು. ಈ ಹೋರಾಟ ಅನ್ನೋದು ಹೆಂಗಿರ್ಬೇಕಪ್ಪ ಅಂದ್ರೆ ಅದು ಪ್ರತಿನಿತ್ಯ ಇರಬೇಕು. ಎಲ್ಲೇ ತಪ್ಪು ಕಂಡು ಬಂದ್ರೆ ನಾವು ಅದನ್ನು ಪ್ರತಿಭಟಿಸಬೇಕು. ಸುಮ್ಮ ಕೂತ್ರೆ ಈಗ ನಡೆಯಂಗಿಲ್ಲ. ಮೊದಲು ನಡೀತಿತ್ತು, ಈಗ ನಡೆಯುವುದಿಲ್ಲ. ಹೆಂಗಾಗೈತಪ್ಪ ಅಂದ್ರೆ ಈಗ ಭಾರತ ದೇಶದ ಪರಿಸ್ಥಿತಿ, ಈ ಭಾರತ ದೇಶ ನಮ್ಮದ ಏನಪ್ಪ ಅನ್ನಂಗೆ ಆಗ್ಬಿಟ್ಟಿವಿ. ಹೇಳಾಕ ಭಾರತ ದೇಶ ನಮ್ಮದ, ಆದ್ರೆ ಹಂಗೆ ಹೌದೇನಪ್ಪ ಅನ್ನಂಗೆ ಅನಿಸ್ಲಾಗ್ತದೆ. ಯಾಕೆ ಸುಳ್ಳು ತುಡುಗರು, ಕಳ್ಳರು, ಮೋಸಗಾರರು, ಕೊಲೆಗಡಕರು ಅವರ ರಾಜಕೀಯದಾಗ ಬಂದ್ಬಿಟ್ಟಾರ. ಮೋಸ ಮಾಡಿ ರಾಜಕೀಯ ಮಾಡಾಕತ್ತಾರ. ಓಟ್ ನಾವು ಹಾಕಿಲ್ಲ ಅಂದ್ರೂ ಗೆಲ್ಲಾಕತ್ತಾರ. ಕೇಳಾಕ ಒಬ್ರು ತಯಾರಿಲ್ಲ. ಹೆಂಗಾಗೈತಪ್ಪ ಅಂದ್ರೆ ಪರಿಸ್ಥಿತಿ ಈ ರೀತಿ ಬಂದು ನಿಂತಿರ್ತದೆ. ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಚಿಂತಕರು, ವಿದ್ಯಾವಂತರು, ಒಳ್ಳೆ ಮನಸ್ಕರು ಸೇರ್ಕೊಂಡು ಹೋರಾಟ ಮಾಡಿದರೆ ಏನ್ರಿ ಮುಂದಿನ ದಿನಮಾನದಾಗ ಬದಲಾವಣೆ ಆಗ್ಬೋದು. ಮತ್ತು ಇನ್ನೊಂದು, ಈ ನೀಟ್ ಪರೀಕ್ಷೆ ಏನಾಗಿದ್ದಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದ್ದು, ಮಾನಸಿಕವಾಗಿ ಹುಡುಗರು 20 ಹುಡುಗರು ಏನು ಸತ್ತಲ್ಲ. ಅವು ನಿಮ್ಮ ಮಕ್ಕಳು ಅಂದಂಗೆ. ನಮ್ಮ ಮಕ್ಕಳು ಸತ್ತಾಗ ಎಷ್ಟು ನೋವು ಆಗ್ತೈತಲ್ಲ, ಆ 20 ಮಕ್ಕಳು ಸತ್ತಾಗ ನಿಮಗೆ ನೋವು ಆಗಂಗಿಲ್ಲಲ್ಲ. ಆಗಲೇಬೇಕು. ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಇದು ಬರ್ತೈತೆ ಅಲ್ಲಪ್ಪ ಅನ್ನೋ ಆಲೋಚನೆ ನಿಮ್ಮ ಪ್ರತಿಯೊಬ್ಬರಲ್ಲೂ ಇರಬೇಕು. ಕೆಟ್ಟದಾಗಿ ಮಾತಾಡೋದು ಬೇಡ. ನಾವು ಯಾವುದೋ ರಾಜಕೀಯನೂ ಬೇಡ ನಮಗೆ. ಈ ವ್ಯವಸ್ಥೆಗೆ, ಈ ಪರೀಕ್ಷೆಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಈ ಶಿಕ್ಷಣ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟರೆ ಮುಂದೆ ಒಳ್ಳೆ ಶಿಕ್ಷಣ ಮಂತ್ರಿ ಬರು. ಇನ್ನೊಂದು ಏನಾಗತ್ತಪ್ಪ, ಈ ಹೋರಾಟವನ್ನು ನಮ್ಮ ಸೋನಮ್ ವಾಂಗ್ಚುಕ್ ಅವರು ಏನು ಹೋರಾಟ ಹಾಕೊಂಡಾರಲ್ಲ, ಇವತ್ತಂದ್ರೆ ನಮ್ಮ ಸಂದೀಪ್ ಅವ್ರು ಇವತ್ತು ಎಂಟ್ರಿ ಆಗೋರಿದ್ರು ಅವರು ಸಂಸತ್ತೊಳಗೆ. ಯಾಕೆ ಹೋರಾಟದ ಮುಂಚೂಣಿ ನೀರನ್ನು ನಾವು ಹಿಡ್ಕೊಂಡು ಹೋದ್ವಿ ಅಂದ್ರೆ ಹಿಂದಿದ್ದವ್ರು ಹೋರಾಟ ಮುಂದುವರಿಯೋದಿಲ್ಲ ಅಂತ ಅವ್ರು ಕೇಳಿದಾರೆ. ಆದ್ರೆ ನಾವು ಸುಮ್ ಕುಂದ್ರೋದಿಲ್ಲ. ಇವತ್ತಿನಿಂದ ಶುರು ಆಗ್ತಿದೆ ನಮ್ಮದು. ಅದಕ್ಕೆ ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ, ಅದು ಹತ್ತಿಕ್ಕೋದಂದ್ರೆ ಏನು, ಸಂವಿಧಾನವನ್ನು ತೆಗೆದುಹಾಕೋದು. ಆ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಆಗಿರೋದು. ಆ ಸಂವಿಧಾನಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಈ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಅವರೂ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರೇ ಈ ಕಾರಣೀಭೂತರು. ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹೋರಾಟ ದಿಲ್ಲಿ ಜಂತರ್ ಮಂತರ್ ನಡೆದಿರ್ತಕ್ಕಂಥದ್ದು. ಅದಕ್ಕೆ ನಾವು ನೀವು ಎಲ್ಲರೂ ಕೂಡ್ಕೊಂಡು ಏನು ಮಾಡಬೇಕಪ್ಪ, ಉಗ್ರ ಹೋರಾಟ ಆಗಬೇಕು. ಸತ್ಯಾಗ್ರಹ ಜಮಖಂಡಿಗೆ ಬಂದು ನಮಗೆ ಕೇಳಿತು, ನಮಗೆ ಬಿಸಿ ತಟ್ಟಿತು. ಅಲ್ಲಿದಲ್ಲಿ ದೆಹಲಿ ಒಳಗೆ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಯಾಕೆ ತರಲಿಲ್ಲ ಅಂತ ಒಂದು ಪ್ರಶ್ನೆ ನನಗೆ. ಇದು ಗುಜರಾತ್ ಆಗ್ತಾ ಇದ್ದಿಲ್ಲ. ಇದು ಅತ್ಯಂತ ಕಳಕಳಿಯಾದಂಥ ನಿಮ್ದು ವರ್ತನೆ. ಒಬ್ಬ ಮಾನವೀಯತೆ ಇದ್ದ ಮನುಷ್ಯರಿಗೆ ಅಷ್ಟೇ ಈ ವರ್ತನೆ ಮಾಡೋಕ್ಕೆ ಸಾಧ್ಯ ಐತೆ, ಮತ್ತೆ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ನನಗೆ ಅನ್ಸ್ಮಟ್ಟಿಗೆ ಬಹುಶಃ ಅವರಲ್ಲಿ ಮಾನವೀಯತೆ ಅನ್ನೋದು ಸತ್ತು ಹೋಗಿದೆ. ಒಬ್ಬ ಮನುಷ್ಯ ಸಾತ್ವಿಕ ದೃಷ್ಟಿಯಿಂದ, ಸಾತ್ವಿಕ ಮಾರ್ಗದಿಂದ ಸತ್ಯಾಗ್ರಹ ಮಾಡಿರೂ ಕೂಡ ಅವನಿಗೆ ಯಾವುದೇ ರೀತಿಯಿಂದ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಈ ದಿನಮಾನದೊಳಗೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲಗೊಳಿಸ್ಯಾರಿವರು ಈ ಕೇಂದ್ರ ಸರ್ಕಾರ. ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಅಂದ್ಕೊಂಡಿರಲಿಲ್ಲ. ಅತ್ಯಂತ ನನಗೆ ಖುಷಿ ಕೊಟ್ಟೈತಿ. ನನಗೆ ಅತ್ಯಂತ ಇದು ನಮ್ಗೆ ಸಂಪೂರ್ಣ ಬೆಂಬಲ ಐತೆ ಅಂತ ಹೇಳಿ ನಾನು ಸಾಕ್ತಾರನ್ರಿ. ಈ ಸೋನಮ್ ಅವರ ರೀತಿಯಲ್ಲೇ ನಾನು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಂಥ ಅಮಾನುಷ್ಯಗಳನ್ನು ಮಾಡ್ತಾರೆ. ಒಂದು ಆಟ ಸಾಕ್ಬೇಕಾರೆ 5,000 ರೂಪಾಯಿ ಖರ್ಚೈತೆ ರೈತರಿಗೆ ತಿಂಗಳಿಗೆ. ಮಿನಿಮಮ್ ಮೇವು ದಿವಸ 100 ರೂಪಾಯಿ ಇಡ್ರಿ, ಒಬ್ಬನ ಆಳದ 100 ರೂಪಾಯಿ ಇಡ್ರಿ, 6,000 ರೂಪಾಯಿ. ನಮಗ ಅವು ಆಕಳುಗಳನ್ನ ಅವು ವಯಸ್ಸಾದ್ಮೇಲೆ ನಮ್ಗೆ ಇನ್ನೊಂದು ರೋಗ ರುಜಿನಗಳು ಬರ್ತಾವೆ. ಇವ್ರು ಹೋಗಿ ಸಾಕ್ಲರಪ್ಪ, ಬೇಡ ನಾವು ಇಟ್ಟು ಆಕಳ ನಾವೇ ಸಾಕ್ತೀವಿ ಏನ್ರಿ, ನಮ್ಗೆ ತಿಂಗಳ ಒಂದು ಆಕಳಿಗೆ 10,000 ರೂಪಾಯಿ ಅಡ್ವಾನ್ಸ್ ಮಾಡಿಬಿಟ್ಟು ಸಾಕು. ಸೊ ಈ ದೃಷ್ಟಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವವನ್ನ ದೇವರು, ಧರ್ಮ ಇವುಗಳ ಹೆಸರಿನಲ್ಲಿ ನಮ್ಮ ಜನರನ್ನ ಅನಾಟ್ಯ ಮಾಡ್ತಾರೆ.
ಸೊ ಇವರು ನಮ್ಮ ಸೋನಮ್ಮ ಅವರು ಈಗಾಗಲೇ ಒಂದ್ಸಲ ಅವ್ರು ಮಾಡಿದ್ರು, ಹಲವಾರು ಉಪವಾಸಗಳನ್ನು ಮಾಡಿದರು. ಇವತ್ತಿನ ದಿನಮಾನಗಳಲ್ಲಿ ನೀಟ್ ಸಲುವಾಗಿ ಮಾಡಿದ್ರೆ ಆ ಕಾಕ್ರೋಚ್ ಪಾರ್ಟಿಯ ಅಧ್ಯಕ್ಷನ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ನೀವು ಎಷ್ಟು ಅವರು ಕೆಟ್ಟ ಪ್ರವೃತ್ತಿ ಇರ್ಬೋದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾವೆಲ್ಲ ಭಾಳ ಎಚ್ಚರಗೊಳ್ಬೇಕು. ಸೋನಮ್ಮ ಅವರಿಗೆ ಕೇವಲ ನೋಡ್ರಿ ಸುಮ್ಮನೆ ದೇಶ ಎಲ್ಲ ಎಬ್ಬಿಸ್ಬಿಟ್ರು. ಅಣ್ಣಾ ಹಜಾರೆ ಮಾಡ್ಕೊಂಡ ನಾವು ಹೇಳವಲ್ಲ, ತಾತ ಯಾವಾಗ ಹೇಳ್ತಿ ಭಜನಿ ಮಾಡೋದಾಗಿತ್ತು ಅವ್ನು ಮುಂದೆ. ನಾ ಇಲ್ಲಿ ಚಕ್ರವರ್ತಿ ಸುಲೇಬಲೆ ಬಂದಾಗ ಕೇಳಿದೆ, ಅಣ್ಣಾ ಹಜಾರೆ ಬಗ್ಗೆ ಭಾಳ ಹೇಳ್ತಾ ಇದ್ರು. ಇಲ್ಲೇ ಜಮಖಂಡಿ ಬಂದಾಗ ಕೇಳಿದೆ, ಅಲ್ಲ ಅಣ್ಣಾ ಹಜಾರೆ ಆ ರೀತಿ ಹೋರಾಟ ಈ ರೀತಿ ಹೋರಾಟ ಹೇಳಿದ್ರಿ, ಗಾಂಧೀಜಿ ಬಗ್ಗೆ ಹೇಳ್ಬೇಕಾಗಿತ್ತು. ಅಣ್ಣಾ ಹಜಾರೆ ಹೇಳಿದ ಅಂದ್ರೆ ತಮಗೆ ಯಾರು ಬೆಂಬಲ ಕೊಡ್ತಾರೋ ಅವ್ರು ಮಹಾನ್ ವ್ಯಕ್ತಿ ಅಂತಕೊಂಡು ಇದನ್ನು ಮಾಡ್ತಾ ಇದ್ರು. ಅದಕ್ಕೆ ಅಣ್ಣಾ ಹಜಾರೆ ಇವತ್ತು ಮಲ್ಕೊಂಡ್ಬಿಟ್ಟಾರ. ಅವರು ಪೋಸ್ಟ್ ನೋಡ್ತಿರ್ತೀವಿ ನಾವು, ಆರಾಮ್ ಒಂದು ತೆಲುಗುಂಗಿ ಒಂದು ಗಾದಿ ಕೊಟ್ಟರು, ಅವ್ರಿಗೆ ಆರಾಮ್ ಮಲ್ಕೊಂಡಿರ್ತಾರೆ. ಅಣ್ಣಾರ ಹೇಳ್ರಿ ಅಂತಕೊಂಡ್ರು ಹೇಳುವಲ್ಲರ ಅವರು. ಯಾಕಂದ್ರೆ ಇವತ್ತಿನ ಈ ಮನುವಾದ ಮನುಸ್ಮೃತಿ ಅಂತೀವಿ ನಾವು. ಅಂದ್ರೆ ನಮ್ಮನ್ನ ತುಳಿತಕ್ಕಂಥ ವ್ಯವಸ್ಥೆ, ಶೂದ್ರರನ್ನ ತುಳಿತಕ್ಕಂಥ ವ್ಯವಸ್ಥೆ ಇದು. ದೇಶದಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ. 13 ವರ್ಷ ಆದ್ರೆ ಹೇಳ್ಕೊಳ್ತಕ್ಕಂಥ ಡೆವಲಪ್ಮೆಂಟ್ ಇಲ್ಲ. ನಾವೆಲ್ಲ ರ್ಯಾಂಕಿಂಗ್ದಾಗ ಭಾಳ ಕಡಿಮೆ ಇದೀವಿ. 10 ನಂಬರ್ ಇದ್ರೆ ನಾವು 9, 7 ಅದೀವಿ. ದೊಡ್ಡ ದೇಶ, ವಿಸ್ತೀರ್ಣವಾಗಿರ್ತಕ್ಕಂಥ ದೇಶ, ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ದೇಶ. ಇವತ್ತು ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ಹೋದ್ರೆ ಆ ಧರ್ಮೇಂದ್ರ ಏನಿದಾನಲ್ಲ ಪ್ರಧಾನಿ ಧರ್ಮೇಂದ್ರ, ಅವನು ರಾಜೀನಾಮೆ ಕೊಡ್ತಾರೆ. ನೈತಿಕತೆ ಮಾತಾಡ್ತಾರಲ್ಲ, ದೇಶಭಕ್ತಿ ಮಾತಾಡ್ತಾರಲ್ಲ, ಸಾಚಾತನ ಮಾತಾಡ್ತಾರಲ್ಲ, ನಾವೆಲ್ಲ ಒಳ್ಳೆಯವ್ರ ಅಂತಕೊಂಡು ಮಾತಾಡ್ತಾರಲ್ಲ, ನಾವು ದೇಶ ಕಟ್ಟವ್ರ ಅಂತ ಮಾತಾಡ್ತಾರಲ್ಲ. ಒಬ್ಬ ರಾಜೀನಾಮೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಕೇವಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆದ್ರೆ ರಾಜೀನಾಮೆ ಕೊಟ್ಟರು. ಈ ವೈಷ್ಣವ್ ಅಂತ ತಿಳ್ಕೊಂಡು ಇದಾರಲ್ಲ, ಎಷ್ಟು ಸಲ ಸಾಕಷ್ಟು ಜನ ಕೂಡ ರೈಲ್ವೆ ಆಕ್ಸಿಡೆಂಟ್ ಆದ್ರೆ ಯಾವಾಗ ರಾಜೀನಾಮೆ ಕೊಟ್ಟಿದ್ದಾರೆ. ಇವರು ಬಹಳ ಬಂಡ್ರಿದ್ದಾರೆ, ಇವರಿಗೆ ಏನೂ ನಿಗುದಿಲ್ಲ. ಇವರು ದೇಶವನ್ನ ವಾಮ ಮಾರ್ಗದಿಂದ ದೇಶವನ್ನ ಕೈಯಲ್ಲಿ ಹಿಡಿದರೆ ಹೊರತು ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಏನದ, ಅವರು ನಾಚಿಕೆ ಬರ್ಬೇಕು. ಅವರಿಗೆ ಒಂದು ಮಗು ನೀಟಿನಲ್ಲಿ ಆತ್ಮಹತ್ಯೆ ಮಾಡ್ಕೋತಲ್ಲ, ಅದು ಸರಿಯಾಗಿ ನೀಡಿಲ್ಲ ಅಂತಕೊಂಡ ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಇವತ್ತಿಗೂ ನಾಚಿಕೆ ಬಿಟ್ಕೊಡು, ಇನ್ನೂ ಆ ಹುದ್ದೆಯಲ್ಲಿ ಮುಂದುವರಿದು ಕೂಡ ಬಹಳ ಇದು ಪ್ರಜಾಪ್ರಭುತ್ವದ ಕೆಟ್ಟ ವ್ಯವಸ್ಥೆ. ಆಮೇಲೆ ಸತ್ಯಾಗ್ರಹ ಅಂತಕ್ಕಂಥದ್ದು ಭಾಳ ಇಲ್ಲೇನು ಕೈಯಾಗಿ ಬಡಿಗೆ ಹಿಡ್ಕೊಂಡು ಏನು ಮಾಡಬೇಕಾಗಿಲ್ಲ. ಗಾಂಧೀಜಿಯವರು ಏನ್ ಮಾಡಿದ್ರು? ಅಸಹಕಾರ ಚಳವಳಿ, ಉಪ್ಪಿನ ಚಳವಳಿ, ಎಂತಿಂತ ಚಳವಳಿಗಳ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರ. ಅವ್ರು ಹೇಳ್ತಾರ, ಅವ್ರು ಗುಂಡು ಮುಖಾಂತರ ಸ್ವಾತಂತ್ರ್ಯ ಎಲ್ಲ ಇದು ಇಲ್ಲ, ಯಾವತ್ತೂ ಇಲ್ಲ. ಈ ದೇಶಕ್ಕೆ ನೋಡ್ರಿ, ಮಹಾತ್ಮ ಗಾಂಧೀಜಿಯವರು ಉಪವಾಸ ಮಾಡುವುದನಾಗ ಬ್ರಿಟಿಷರ ವಿರುದ್ಧ ನಿತ್ರಾಣರಾಗಿದ್ದಾಗ ಬ್ರಿಟಿಷರು ಬಂದು ಅವರು ಆರೋಗ್ಯವಾದ ವಿಚಾರಣೆ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ಆರೋಗ್ಯ ವಿಚಾರ ಮಾಡಿದ್ರು. ಇವತ್ತು